ಆ ಅವಾರ್ಡ್ ಕೊಡೋ ಬದಲು ದಯವಿಟ್ಟು ಅವ್ರಿಗೆ ಕ್ಯಾಶ್ ಅವಾರ್ಡೇ ಕೊಡಿ ಅಂತ. ಯಾಕಂದರೆ ಅದರ ಅವಶ್ಯಕತೆ ಅವ್ರಿಗೆ ತುಂಬ ಇದೆ. ಸಾಹಿತಿಗಳಿರ್ಬೋದು, ಸಾಹಿತ್ಯ ಬರೆಯೋರು ಇರ್ಬೋದು, ಅವರೆಲ್ಲನೂ ಸಹ ಅಕ್ಷರನೇ ನಂಬ್ಕೊಂಡು ಬದುಕ್ತಾ ಇರೋ ಥರ ಆಗಿರೋದ್ರಿಂದ ಅವರು ಬರೀ ಅವಾರ್ಡ್ ಕೊಟ್ಟರೆ, ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಅದರಿಂದ ಏನೂ ಆಗಲ್ಲ. ಯಾಕಂದ್ರೆ ನಾವು ಸುಮಾರು ಸರಿ ನಾವು ನೋಡಿದ್ದೀವಿ, ಎಷ್ಟೋ ಜನ ಸಾಹಿತಿಗಳು ನಂಬ್ತಿರೋ ಇಲ್ಲೋ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹೇಳಿದ್ದಾರೆ, ಈ ಶಾಲು, ಈ ಶೀಲ್ಡು ಇವೆಲ್ಲ ಕೊಡೋ ಬದಲು ನಮ್ಗೆ ಯಾಕರಪ್ಪ, ನಮ್ಗೆ ವಯಸ್ಸಾಯಿತು ತೊಗೊಂಡು ನಾವು ಏನು ಮಾಡೋಣ, ನಮ್ಗೆ ಒಂದಷ್ಟು ದುಡ್ಡು ಕೊಡ್ರಯ್ಯ, ನಮ್ಗೆ ಏನೋ ಕಷ್ಟ ಇದೆ, ನಾವು ಇದು ಮಾಡ್ಕೊಳ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಅದೊಂದು ಸಲಹೆಯಿಂದ ಹೇಳಿದೆ. ಮತ್ತು ಮೀಡಿಯಾದವ್ರಿಗೆ ಅವಾರ್ಡ್ ಕೊಡುವಂಥ ಒಂದು ಕೆಲಸವನ್ನು ರಘು ಮಾಡಿದರೆ ಗೊತ್ತಿಲ್ಲ, ಒಂದು ಅಪರೂಪದ ಥಾಟ್ ಹ್ಯಾಕ್ ಬಂತು ಅಂತ. ಇಂಥ ಅಪರೂಪದ ಆಲೋಚನೆಗಳು ಅವನಿಗೆ ಬರ್ತಾ ಇರುತ್ತೆ ಯಾವಾಗಲೂ ಸಹ. ನಾನು ಕೇಳ್ತಿಲ್ಲ, ಕಮರ್ಷಿಯಲ್ ಏನಾದರೂ ಇದೇನಪ್ಪ ಇದರಲ್ಲಿ ಅಂತ. ದೇವರನ್ನೇ ಇದರಲ್ಲಿ ನಾನು ನೋಡಿದಾಗೆ, ಅವರು ಅಂದ್ಕೊಂಡಾಗೆ ಕಮರ್ಷಿಯಲ್ ಅನ್ನೋದು ಏನೂ ಇಲ್ಲ ಇದರಲ್ಲಿ. ಅವನಿಗೆ ಒಂಥರ ಪ್ರೀತಿ ಮಾಧ್ಯಮದವರು ಅಂದರೆ ನೋಡಿ, ಅಲ್ಲೆಲ್ಲ ಪಾಪ ಇಷ್ಟೊತ್ತಲ್ಲ ಅಷ್ಟು ಜನ ಹುಡುಗರು, ಹೊಸ ಹುಡುಗರು ಬಂದು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡೊಂದು ಸೆರೆ ಹಿಡಿತಾ ಇರ್ತಾರೆ. ಎಂಥ ಕ್ರಿಟಿಕಲ್ ಸಿಚುವೇಶನ್ ಇರ್ಬೋದು, ಯಾವ ಥರ ಪರಿಸ್ಥಿತಿ ಇರ್ಬೋದು, ಅವ್ರು ಎಂಥ ಪರಿಸ್ಥಿತಿಯಲ್ಲಿ ಹೋಗಿ ಅದನ್ನು ರೆಕಾರ್ಡ್ ಮಾಡಿ ಅವ್ರು ತೊಗೊಂಡೋಗಿ ಕೊಡಲೇಬೇಕು, ಅದು ಅವ್ರ ಅನಿವಾರ್ಯ ಅದು. ಸೊ ಅಂಥವ್ರ ಬಗ್ಗೆ ಒಂದು ಅವಾರ್ಡನ್ನು ಕೊಡೋದು ಖುಷಿ ಆಗ್ತಾರೆ ಅವರು, ಒಂದು ಮೋಟಿವೇಟ್ ಮಾಡೋದಂಗೆ. இப்போ ಕೊಡ್ತಾ ಇರೋದು ರಘು ಇದೊಂದು ಅವಾರ್ಡ್ ಅಂತ ಅಷ್ಟೇ ಅಂದ್ಕೊಳ್ಬೇಡ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ ಸಿನಿಮಾದವ್ರಿಗೂ ಆ್ಯಕ್ಟ್ರುಗಳಿಗೂ ಸಹ ಒಂದು 50 ಡೇಸ್ ಆದರೆ 100 ಡೇಸ್ ಆದರೆ ಪ್ರೊಡ್ಯೂಸರ್ಗೆ ಅದನ್ನೇ ಕೇಳ್ಕೊಳ್ಳೋದು, ಸರ್ 1 ಲಕ್ಷ ರೂಪಾಯಿ ರೆಮ್ಯುನರೇಷನ್ ಕಡಿಮೆ ಕೊಡಿ, ಬಟ್ ಒಂದು ಫಂಕ್ಷನ್ ಮಾಡಿ ನಮ್ಗೆ ಒಂದು ಶೀಲ್ಡ್ ಕೊಡಿ, ಒಂದು ಮೊಮೆಂಟೋ ಕೊಡಿ ಅಂತ. ಯಾಕಂದರೆ ನಮ್ಮ ಮಕ್ಕಳು ಎಲ್ಲನೂ ನಿಮ್ಮಪ್ಪ ಏನು ಆಸ್ತಿ ಸಂಪಾದನೆ ಮಾಡಿದ್ದಾನೆ ಅಂತ ಕೇಳಿದ್ರೆ ಆ ಗೋಡೆ ಮೇಲೆ ತೋರಿಸ್, ಸರ್ ನೋಡೋ ಅಪ್ಪ 100 ಡೇಸ್ ಮೂವಿ ಶೀಲ್ಡು, ಇದು ಸಿಲ್ವರ್ ಜೂಬ್ಲಿ ಶೀಲ್ಡು ಅಂತ. ಹಾಗೆಯೇ ಇವತ್ತಲ್ಲಿ ಕೆಲಸ ಮಾಡ್ತಾರೋ ಹುಡುಗರಿಗೆಲ್ಲ ನೀವು ಮೊಮೆಂಟೋ ಕೊಡೋದು, ಅವ್ರಿಗೆ ಎಂಕರೇಜ್ ಮಾಡೋದು ಅವ್ರ ಮನೆಗಳಲ್ಲಿ ಯಾವತ್ತೂ ಇರುತ್ತೆ ಆ ಗೋಡೆ ಮೇಲೆ. ಯಾಕಂದರೆ ಮನೆಗೆ ಬಂದವ್ರು ಯಾವತ್ತೂ ನೀವೇನು ಆಸ್ತಿ ಸಂಪಾದನೆ ಮಾಡಿದ್ದೀರಾ, ಎಲ್ಲಿ ಸೈಟ್ ಇದೆ, ಎಲ್ಲಿ ಜಮೀನಿದೆ ಅಂತ ಕೇಳಲ್ಲ. ಅವ್ರು ನೋಡೋದೇ ಗೋಡೆ ಮೇಲೆ ಏನು ರೀ ಅವಾರ್ಡು ಅಂತಾರೆ, ಅದೇ ಅವ್ರಿಗೆ ಒಂದು ಅಪ್ರಿಷಿಯೇಷನ್. ಸೊ ಅಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದೆಯರಿಗೂ ಒಳ್ಳೆಯದಾಗಲಿ ನಿನಗೆ ಮತ್ತು ಸುಗುಣ ಇಬ್ಬರಿಗೂ ಸಹ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅತಿಥಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡೋಲ್ಲ, ಯಾಕಂದರೆ ಇದು ನನ್ನ ಕಾರ್ಯಕ್ರಮ, ನನ್ನ ಫ್ಯಾಮಿಲಿ, ಅವರಿಬ್ಬರು ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಸುಗುಣ ಮತ್ತು ರಘು. ಸೊ ಹಾಗಾಗಿ ಅವನೇನು ಮಾಡ್ತಾನೆ ಅಂದರೆ, ದೆರ್ ಇಸ್ ನೋ ನೋಟಿಸ್, ವೆರಿ ಶಾರ್ಟ್ ನೋಟಿಸ್, ಬ್ರದರ್ ಎಂತ ಎಲ್ಲಿ ಜಿಮ್ಮ ಆರಾಮ ಫ್ರೀನಾ ಅಂತ ಹೇಳ್ರಗು ಅಂದರೆ 1ನೇ ತಾರೀಕು 6:30 ಬ್ರದರ್ ಇಲ್ಲಿ ಹೈಟ್ ಪಾರ್ಕು ಏನು ಅಂದರೆ ಅದು ಇದಿದೆ, ಪ್ರೆಸ್ ಮೀಟ್ ಇದೆ, ನಾನು ಮೀಡಿಯಾ ಏನು ಮಾಡ್ತೀನಲ್ಲ ಅದು, ಓಕೆ ಬ್ರದರ್ ಬಾಯ್ ಮಾತಾಡ್ತೀನಿ, ಮುಗ್ದಾಯ್ತು. ಫ್ರೀ ಇದೆಯಾ, ಬರ್ತೀಯಾ, ಹಿಂಗೆ ಏನೋ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ತಾ ಇದ್ದೀನಿ, ಹೆಸರು ಹಾಕ್ಲಾ, ನೋ ನಥಿಂಗ್, ನೋ ನೋಟಿಸ್ ಅಂದರೆ ಆ ಥರ ಒಂದು ಸಲಿಗೆ, ಆ ಥರ ಒಂದು ಹಕ್ಕು ಅವನಿಗಿದೆ. ಯಾಕಂದರೆ ಅಷ್ಟು ಸಮಾಜಮುಖಿ ಕೆಲಸಗಳನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು. ಸೊ ಹಾಗಾಗಿ ಈ ಒಂದು ಪ್ರೆಸ್ ಮೀಟ್ನೇನು ಆಯೋಜನೆ ಮಾಡಿದ್ದಾರೆ ಈ ಸರಿ ಇನ್ನೂ ಬಹಳ ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಸೌತ್ ಇಂಡಿಯಾ ಲೆವೆಲ್ಗೆ ತೊಗೊಂಡೋಗಿ ಎಲ್ಲ ಭಾಷೆಯವ್ರಿಗೂ ಸಹ, ಎಲ್ಲ ಮೀಡಿಯಾದವ್ರಿಗೂ ಸಹ ಅವಾರ್ಡ್ ಕೊಡುವಂಥ ಕೆಲಸ. ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.